ಸೂರ್ಯೋದಯಕ್ಕೂ ಮುನ್ನವೇ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಸಿಕ್ಕಿದೆ. ಉಗ್ರರ 9 ಅಡಗು ತಾಣಗಳ ಮೇಲೆ ಈ ದಾಳಿ ಆಗಿದೆ. ಪಿಒಕೆಯ 5 ಉಗ್ರ ತಾಣಗಳು ಈ ಮೂಲಕ ಧ್ವಂಸ ಆಗಿದೆ. ಸುಮಾರು 70ಕ್ಕೂ ಹೆಚ್ಚು ಉಗ್ರರು ಡೈರೆಕ್ಟ್ ಆಗಿ ಜನ್ನತ್ಗೆ ಪಾರ್ಸಲ್ ಮಾಡಿಕೊಡ್ತೀವಿ ನಾವೇ ಅಂತ ಭಾರತೀಯ ಸೇನೆ ಹೇಳಿದೆ. ನಡೀರಿ ನೀವು ಅಂತ. ಸೂರ್ಯೋದಯಕ್ಕೂ ಮುಂಚೆ ಪಾಕಿಸ್ತಾನಕ್ಕೆ ಈ ಬೆಳಗು ಬಹಳ ಶಾಕ್ ಅನ್ನು ಕೊಟ್ಟಿದೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಬೆಳಗನ್ನ ಈ ರೀತಿಯಾಗಿರುತ್ತೆ ಅಂತ. ನುಗ್ಗಿ ಹೊಡಿತಾರೆ ಅವರು ಅನ್ನೋದು ಗೊತ್ತಿತ್ತು ಇವರಿಗೆ. ಆದರೆ ಎಲ್ಲಿ ಯಾವಾಗ ಅನ್ನೋ ಅಡ್ವಾಂಟೇಜ್ ಮಾತ್ರ ಭಾರತದ ಸೇನೆಗೆ ಇತ್ತು. ಅದನ್ನು ತೋರಿಸಿದೀವಿ ನಾವು. أشي جا فاير جت أشي جا فاير جت أشي جا فاير جت ನೋಡಿ. ಓಕೆ ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಈಗ ನಾವು ಹೇಳ್ತಾ ಇದ್ವಿ 9 ಕಡೆಗಳಲ್ಲಿ ಸ್ಟ್ರೈಕ್ ಆಗಿದೆ ಅಂತ. 9 ಕಡೆಗಳಲ್ಲಿ ಲೈನ್ ಆಫ್ ಕಂಟ್ರೋಲ್ನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶದಲ್ಲಿ ಸ್ಟ್ರೈಕ್ ಆಗಿರೋದು, ಆಮೇಲೆ ಡೀಪ್ ಇನ್ಸೈಡ್ ಪಾಕಿಸ್ತಾನ ನುಗ್ಗಿ ಹೊಡೆದಿರೋದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಇಲ್ಲಿಂದಲೇ ನಮ್ಮ ವಾಯುನೆಲೆಯಿಂದಲೇ ಅಲ್ಲಿಗೆ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿರೋದು ಅಂತ. ಸೊ ಏನೇನು ಮಾಹಿತಿ ಆರಂಭಿಕ ಹಂತದಲ್ಲಿ ಸಿಗ್ತಾ ಇದೆ? ಎಷ್ಟು ಕಿಲೋಮೀಟರ್ ರೇಂಜ್ನಲ್ಲಿ LOCನ ಎಷ್ಟು ಕಿಲೋಮೀಟರ್ ರೇಂಜ್ನಲ್ಲಿ ದಾಳಿ ಆಗಿರೋದು? ಮಮತಾ, ನಿರ್ದಿಷ್ಟವಾಗಿ ಇಂತಿಷ್ಟೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ದಾಳಿ ಆಗಿದೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಲೈನ್ ಆಫ್ ಕಂಟ್ರೋಲ್ನ ಭಾಗದಲ್ಲಿ ಏನು ಉಗ್ರರ ಅಡಗು ತಾಣಗಳು ಸಕ್ರಿಯವಾಗಿದ್ದು ಅದೆಲ್ಲದರ ಬಗ್ಗೆ ಕೂಡ ಭಾರತೀಯ ಸೇನೆ ಮೊದಲೇ ಮಾಹಿತಿಯನ್ನು ಪಡೆದಿತ್ತು. ಅದಾದ ಬಳಿಕ ಪಾಕಿಸ್ತಾನ ಗಡಿ ಏನು ಭಾರತ ಮತ್ತು ಪಾಕಿಸ್ತಾನದ ಗಡಿಯಾಚೆ ಅಂದರೆ ಪಾಕಿಸ್ತಾನದ ಪ್ರದೇಶದಲ್ಲಿ ಸುಮಾರು 30-40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನು ತುಂಬ ಆಕ್ಟಿವ್ ಆಗಿದ್ರು ಉಗ್ರರು, ಆ ಒಂದು ತಾಣಗಳ ಬಗ್ಗೆ ಕೂಡ ಮಾಹಿತಿಯನ್ನು ಭಾರತೀಯ ಸೇನೆ ಪಡೆದಿತ್ತು. ಸೊ ಈ ಒಂದು ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಕೂಡ ನಡೆಸಿತ್ತು. ಸೊ ಯಾವ ರೀತಿಯ ದಾಳಿಯನ್ನು ನಡೆಸಬೇಕು, ಯಾವುದೆಲ್ಲ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು, ಸೊ ಇದೆಲ್ಲದರ ಬಗ್ಗೆ ಕೂಡ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಕೂಡ ಆಗಿತ್ತು. ಅದರಂತೆ ಸರಿಯಾದಂತಹ ಒಂದು ಸಮಯವನ್ನು ನೋಡಿಕೊಂಡು ಅದಕ್ಕೆ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿದ್ರು. ಇವತ್ತು ಮಧ್ಯರಾತ್ರಿ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ 9 ಭಾಗಗಳಲ್ಲಿ 9 ಉಗ್ರರ ಅಡಗು ತಾಣಗಳನ್ನು ನೆಲಸಮ ಮಾಡೋದ್ರಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಗಿದೆ. ಇದರಲ್ಲಿ ಕೂಡ 3 ಸೇನಾ ಪಡೆಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಿದ್ದು ಯಾರಿಗೆ ಯಾವ ರೋಲನ್ನು ವಹಿಸಬೇಕು ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾಗಿ ಸೇನಾಧಿಕಾರಿಗಳು ಅಲ್ಲಿರುವಂತಹ ಒಂದು ಸೈನಿಕರಿಗೂ ಕೂಡ ನೀಡಿದ್ರು. ಅದರಂತೆ ಪ್ಲಾನ್ ಆಫ್ ಆ್ಯಕ್ಷನ್ ಏನಿತ್ತು ಅದಕ್ಕೆ ತಕ್ಕಂತೆ ಅಲ್ಲಿ ವರ್ಕ್ ಮಾಡಿದ್ರು. ಅದು ರಿಸಲ್ಟ್ ಸಕ್ಸಸ್ ಆಗಿದೆ. 9 ಉಗ್ರರ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡೋದ್ರಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಗಿದೆ. ಅದರ ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ಪಾಕಿಸ್ತಾನದ ಪ್ರದೇಶದಲ್ಲಿ ಮಕ್ಕಳು, ಮಹಿಳೆಯರು, ಒಂದಿಷ್ಟು ನಾಗರಿಕರು ಕೂಡ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಪಾಕಿಸ್ತಾನದ ಒಂದಿಷ್ಟು ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ. ಆದರೆ ಈ ಬಾರಿಯ ಪ್ಲಾನ್ ಏನಿತ್ತು ಭಾರತೀಯ ಸೇನೆದು ಅದು ಸಂಪೂರ್ಣವಾಗಿ ಸಜ್ಜಾಗಿತ್ತು. ಇದೇ ಮಾದರಿಯಲ್ಲಿ ದಾಳಿಯನ್ನು ಮಾಡಬೇಕು, ಇಂತಹ ಸಮಯದಲ್ಲಿ ಮಾಡಬೇಕು, ಇಂತಹ ಪ್ರದೇಶಗಳಲ್ಲೇ ಅಟ್ಯಾಕ್ ಮಾಡಬೇಕು ಅನ್ನುವಂಥದ್ದು ನಿರ್ದಿಷ್ಟ ಗುರಿಯನ್ನು ಹೊಂದಿತ್ತು. ಆ ನಿರ್ದಿಷ್ಟ ಗುರಿ ಸಕ್ಸಸ್ ಆಗಿದೆ. ಇನ್ನೂ ಕೂಡ ಸುಮಾರು ಸಾವು ನೋವುಗಳ ಆಗಿರಬಹುದು. ಉಗ್ರರ ತಾಣಗಳು ಮತ್ತಷ್ಟು ನೆಲಸಮ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಮತ್ತೆ ಎಷ್ಟಾಗಿದ್ದಾವೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಸಂಖ್ಯೆಗಳು ಕೂಡ ಹೊರಬರುತ್ತೆ. ಈಗ ಸದ್ಯದ ಮಾಹಿತಿಯ ಪ್ರಕಾರ 70ಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಓಕೆ ಪ್ರಕಾಶ್.